ನಿನ್ನೆ ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳಾಗಿತ್ತು. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಪ್ರಕರಣ ಇದೆ. ಸಿದ್ದರಾಮಯ್ಯ ವಿರುದ್ಧ ಇಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದಾದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಅದುರ್ಲು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಟ್ವಿಸ್ಟ್ ಅನ್ನ ಕೊಡಬಹುದಾ ಅಂತ ಒಂದು ಪ್ರಕರಣ ನಡೀತು. ಅದೇನಪ್ಪ ಅಂದ್ರೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಮ್ಮನವರು ಒಂದು ಅಧಿಕೃತವಾಗಿ ಲೆಟರ್ ಅನ್ನ ಬರೆದು ಈ ಸೈಟ್ಗಳೇನಿದೆ ಆ ಸೈಟ್ಗಳನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ನೇರವಾಗಿ ಹೇಳಿದ್ರು. ಈ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಅತ್ತ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ತಪ್ಪು ಮಾಡದೇ ಇದ್ರೆ ಯಾಕೆ ವಾಪಸ್ ಕೊಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಬಿಜೆಪಿ ಹಿಂದೆ 2011ರಲ್ಲಿ ಮುಖ್ಯಮಂತ್ರಿಗಳು ಆಡಿದಂತ ಒಂದು ಮಾತನ್ನ ಇದೇ ರೀತಿಯ ಅಂತ ಸನ್ನಿವೇಶದಲ್ಲಿ ಆಡಿದಂತ ಮಾತುಗಳನ್ನ ಇವತ್ತು ಅದರ ತುಣುಕನ್ನ ವಿಡಿಯೋವನ್ನ ರಿಲೀಸ್ ಮಾಡಿ ಸಾಕಷ್ಟು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮುಂದಿಡಿದೆ. ಹೀಗಾಗಿ ಈ ಪತ್ರ ಏನಿದೆ ಅದು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಅದನ್ನ ನೋಡೋಣ ಬನ್ನಿ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದಂತ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಇದರಲ್ಲಿ ನಂದು ಏನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಬಿಗ್ ಟ್ವಿಸ್ಟ್ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಇಂಥದ್ದೊಂದು ಬೆಳವಣಿಗೆಯನ್ನ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಕೊಡ್ತಿದ್ದಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನೆನೆ ರಾತ್ರಿ 10 ಗಂಟೆ ಸುಮಾರಿಗೆ ರಾಜ್ಯ ರಾಜಕೀಯದಲ್ಲಿ ಸಿಡಿತಲೆಯಂತ ಪತ್ರವೊಂದು ಸ್ಫೋಟವಾಗಿಬಿಟ್ಟಿದೆ. ಅದಕ್ಕೆ ಕಾರಣವಾಗಿದ್ದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬರೆದ ಪತ್ರ. ಮುಡಾ ಹಗರಣಕ್ಕೆ ಇಡಿ ಎಂಟ್ರಿ ಕೊಡ್ತಿದ್ದಂತೆ ರಣರೋಚಕ ತಿರುವು. 14 ಸೈಟ್ಗಳನ್ನ ವಾಪಸ್ ಕೊಡೋದಾಗಿ ಸಿದ್ದರಾಮಯ್ಯ ಪತ್ನಿ ಪತ್ರ. ಪತ್ನಿ ಪಾರ್ವತಿ ಪತ್ರ ಮತ್ತು ನಿರ್ಧಾರವನ್ನ ಗೌರವಿಸಿದ ಸಿದ್ದರಾಮಯ್ಯ. ನೆನೆ ದಿಢೀರಾಗಿ ಸಿಎಂ ಪತ್ನಿ ಪಾರ್ವತಿ ಮುಡಾಗೆ ಪತ್ರ ಬರೆದಿದ್ದಾರೆ. ಮುಡಾದಿಂದ ಪರಿಹಾರವಾಗಿ ಸಿಕ್ಕಿದ 14 ಸೈಟುಗಳನ್ನ ವಾಪಸ್ ಮಾಡೋದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮುಡಾ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಸಿಎಂ ಪತ್ನಿ ಪಾರ್ವತಿ ಮನವಿ ಮಾಡಿದ್ದಾರೆ. ಮಾನ್ಯರೇ, ವಿಷಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನ ಪ್ರಾಧಿಕಾರವು ಭೂ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಪರಿಹಾರದ ಬದಲಾಗಿ ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ನನಗೆ ಮಂಜೂರು ಮಾಡಲಾದ 14 ನಿವೇಶನಗಳನ್ನು ಹಿಂದಿರುಗಿಸುವ ಕುರಿತು. ಇಷ್ಟೇ ಅಲ್ಲ, ಮತ್ತೊಂದು ಭಾವನಾತ್ಮಕ ಪತ್ರ ಬರೆದಿರೋ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ನನಗೆ ಸೈಟ್ಗಳು ಭೂಮಿ ತೃಣಕ್ಕೆ ಸಮಾನ, ನನ್ನ ಪತಿಯ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತಾನೂ ಮನವಿ ಮಾಡಿದ್ದಾರೆ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ವ್ರತದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರದು ಎಂಬ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ಪ್ರಕರಣದಲ್ಲಿ ಇಡಿ ಎಂಟ್ರಿ ಹೊತ್ತಲ್ಲೇ ಸಿಎಂ ಪತ್ನಿಯ ಪತ್ರವು ಮುನ್ನೆಲೆಗೆ ಬರೋಕೆ ಕಾರಣವೂ ಇದೆ. ಸಿಎಂ ಪತ್ನಿಯ ಪತ್ರ ರಿಲೀಸ್ ಆಗೋ ಮುನ್ನವೇ ಸಿಎಂ ವಿರುದ್ಧ ಇಡಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಕಾಂಗ್ರೆಸ್ ಮನೆಯನ್ನ ಶೇಕ್ ಮಾಡಿದೆ. ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಳ್ತಾ ಇದ್ದಂತೆ ಚಿಂತಾಕ್ರಾಂತರಾಗಿರೋ ಸಿಎಂಗೆ ಇಡಿ ತನಿಖೆ ಎದುರಿಸೋ ಪರಿಸ್ಥಿತಿ ಬಂದೊದಗಿದೆ. ಈ ಹೊತ್ತಿನಲ್ಲೇ ಪತ್ರ ಬಿಡುಗಡೆಯಾಗಿರೋದು ರಾಜ್ಯ ರಾಜಕೀಯದಲ್ಲಿ ನಾನಾ ಲೆಕ್ಕಾಚಾರಗಳಿಗೂ ಕಾರಣವಾಗಿದೆ. ನನ್ನ ಹೆಂಡತಿಯ ಸ್ವಂತ ನಿರ್ಧಾರ, ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಪತ್ನಿ ಪತ್ರದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಸೈಟ್ ವಿಚಾರದಲ್ಲಿ ನನ್ನ ಹೆಂಡತಿಯ ಸ್ವಂತ ನಿರ್ಧಾರ ಆಗಿದೆ, ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ರು. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಲೆಟರ್ ಕಳಿಸಿದ ಮೇಲೆ ಮನನೊಂದು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ಅವ್ರು ತೀರ್ಮಾನ ಮಾಡಿ ಪತ್ರ ಬರೆದಿದ್ದಾರೆ. ಸೈಟ್ ಬಗ್ಗೆ ಸಿಎಂ ವಿರುದ್ಧ ವಿಜಯೇಂದ್ರ ವಿಡಿಯೋ ರಿಲೀಸ್. 2011ರಲ್ಲಿ ಬಿಎಸ್ವೈ ಸೈಟ್ ವಿಚಾರದಲ್ಲಿನ ವಿಡಿಯೋ ಬಿಡುಗಡೆ. 2011ರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದ ವಿಡಿಯೋವನ್ನೇ ಇದೀಗ ರಿಲೀಸ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ.
ಅಂದು ಯಡಿಯೂರಪ್ಪ ಸೈಟ್ ವಿಚಾರದಲ್ಲಿ ತಪ್ಪು ಮಾಡ್ತಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅಂತ ಸಿಎಂ ಪ್ರಶ್ನಿಸಿರೋದನ್ನೇ ಉಲ್ಲೇಖಿಸಿ ವಿಡಿಯೋ ರಿಲೀಸ್ ಮಾಡಲಾಯಿತು. ಆ ವಿಡಿಯೋ ಒಮ್ಮೆ ನೋಡಿ. ಮಕ್ಕಳಿಗೆ ಇಲ್ಲಿಗಲ್ ಆಗಿ ಕೊಟ್ಟಿದ್ದ ಸೈಟ್ ಅನ್ನು ಸರೆಂಡರ್ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. 2011ರಲ್ಲಿ ಬಿಎಸ್ವೈ ಸೈಟ್ ವಾಪಸ್ ಕೊಟ್ಟಾಗ ಅಂದು ಸಿಎಂ ಸಿದ್ದರಾಮಯ್ಯ ಮಾತನಾಡಿರೋ ಮಾತಿದು. ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಸೈಟ್ ಅನ್ನ ಮಾಜಿ ಸಿಎಂ ಯಡಿಯೂರಪ್ಪ ವಾಪಸ್ ಕೊಟ್ಟಿದ್ರು. ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದ ಇದೇ ಸಿದ್ದರಾಮಯ್ಯ ಮಾತನಾಡಿರೋ ಮಾತನ್ನೇ ಉಲ್ಲೇಖಿಸಿ ಇದೀಗ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಬಿಎಸ್ವೈ ಕೇಸ್ಗೂ ಈ ಪ್ರಕರಣಕ್ಕೂ ವ್ಯತ್ಯಾಸ ಇದೆ ಅಂದಿದ್ದಾರೆ. ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ನಾನೇನು ಡಿನೋಟಿಫೈ ಮಾಡಿದ್ರು ಅಥವಾ ನಂದೇನಾದ್ರು ಆದೇಶ ಇದೆಯಾ? ಇನ್ನು ಮುಡಾ ಪ್ರಕರಣದಲ್ಲಿ ಕಾನೂನು ಹೋರಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು. ಕಾನೂನು ತಜ್ಞರ ಜೊತೆಗೂ ಸಭೆ ನಡೆಸಿ ಚರ್ಚೆ ನಡೆಸಿದ್ರು. ಅಷ್ಟರೊಳಗೆ ಇದೀಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಸಿಎಂ ಪತ್ನಿ ಬರೆದಿರೋ ಪತ್ರ ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ಹಾಗಾದ್ರೆ ಕಾನೂನಾತ್ಮಕ ಲೆಕ್ಕಾಚಾರಗಳೇನು ಅನ್ನೋದನ್ನ ನೋಡೋದಾದ್ರೆ, ರಾಜಕೀಯವಾಗಿ ಟೀಕೆಗಳ ತೀವ್ರತೆ ಕೊಂಚ ತಣ್ಣಗಾಗಬಹುದು. ವಿರೋಧ ಪಕ್ಷಗಳ ಆರೋಪ ಕಡಿಮೆ ಆಗೋ ಲೆಕ್ಕಾಚಾರ ಇದೆ. ರಾಜಕೀಯ ಸಮರದ ತೀವ್ರತೆ, ಟೀಕೆಗಳ ಅಬ್ಬರ ಕೊಂಚ ಕಡಿಮೆ ಆಗಬಹುದು. ಆದರೆ ಸಿದ್ದರಾಮಯ್ಯ ಕಾನೂನಾತ್ಮಕವಾಗಿ ತನಿಖೆಯಿಂದ ದೂರ ಹೋಗೋಕ್ಕಾಗಲ್ಲ. ಸಿದ್ದರಾಮಯ್ಯ ಮತ್ತು ಕುಟುಂಬ ದೂರ ಹೋಗೋಕ್ಕಾಗಲ್ಲ. ತನಿಖೆಯಿಂದ ಯಾರೂ ತಪ್ಪಿಸಿಕೊಳ್ಳೋಕ್ಕಾಗಲ್ಲ. ಈಗ ಮಾತ್ರ ಅಲ್ಲ, ಈ ಹಿಂದೆಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪವೊಂದು ಕೇಳಿಬಂದಿತ್ತು. ಹುಬ್ಲೋಟ್ ವಾಚ್ ಗಿಫ್ಟ್ ಪಡೆದು ವಿವಾದಕ್ಕೆ ಸಿಲುಕಿದ್ರು. ವಿವಾದ ಆಗ್ತಾ ಇದ್ದಂತೆ ವಾಚ್ ವಾಪಸ್ ಕೊಟ್ಟಿದ್ರು. ಇದೀಗ ಮುಡಾ ಹಗರಣದಲ್ಲೂ ಅದೇ ಸನ್ನಿವೇಶ ನಡೆದಿದೆ. ಕಳೆದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ರು. ಕಳವಾಗಿದ್ದ ಹೆಬ್ಲಾಟ್ ವಾಚ್ ಬಂತು, ವಾಚ್ ವಿಷಯ ಬಂತು. ದಟ್ ಹ್ಯಾಸ್ ಬಿಕಮ್ ಎ ಸ್ಕ್ಯಾಂಡಲ್. ಮೊದಲು ಹೇಳಿದ್ರು ಅದು ನಂದು, ನಾನು ದುಡ್ಡು ಕೊಟ್ಟು ಪಡೆದಿರೋದು, ಕೊಂಡಿರೋದು ಅಂದ್ರು. ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟರು ಅಂದ್ರು. ಅದ ನಂತರ ಅದು ಕಳವು ಮಾಲು ಅನ್ನೋದು ಗೊತ್ತಾಯ್ತು. ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಜೊತೆಯಲ್ಲಿ ನಾನು ಇಟ್ಕೊಂಡ್ರೆ ಇದರಿಂದ ನಾನು ಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಇಮಿಡಿಯೇಟ್ಲಿ ಸರೆಂಡರ್ ಮಾಡಿಬಿಟ್ರು. ಕದ್ದು ಮಾಲ್ ತಂದು ವಿಧಾನಸೌಧೆಲ್ಲ ಸರೆಂಡರ್ ಮಾಡೋದು ಪೊಲೀಸ್ನವ್ರಿಗೆ ಮಾಡಬೇಕಾಗಿತ್ತು. ಅದನ್ನ ಮಾಡಿದ್ರು. ಅದರಿಂದ ತಪ್ಪಿಸ್ಕೊಳ್ಬೇಕಂತ ತಪ್ಪಿಸ್ಕೊಂಡ್ರು. ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಹೊತ್ತಲ್ಲೇ ಸಿಎಂ ಪತ್ನಿಯ ಪತ್ರ ಸಂಚಲನವನ್ನೇ ಸೃಷ್ಟಿಸಿದೆ. ವಿಪಕ್ಷ ನಾಯಕರು ಈ ಹಿಂದೆ ಸಿದ್ದರಾಮಯ್ಯ ಮಾತನಾಡಿರೋ ವಿಡಿಯೋಗಳನ್ನೇ ಮುಂದಿಟ್ಟು ಕೌಂಟರ್ ಕೊಡ್ತಿದ್ದಾರೆ. ಮುಂದೆ ಈ ಪ್ರಕರಣ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.